ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ವಿಶೇಷವಾದ ಮಂತ್ರನ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನೋಡಿ, ಇದು ವಾರಾಹಿ ದೇವಿಯ 12 ನಾಮಾವಳಿಗಳನ್ನ ನೀವು ಪಠಿಸೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ಇದೇ 6ನೇ ತಾರೀಕಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಿದೆ. ಆಷಾಢ ಮಾಸದಲ್ಲಿ ಬರುವಂಥ ವಾರಾಹಿ ದೇವಿಯ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂಥ ವಾರಾಹಿ ದೇವಿ ಫೋಟೋ ಇರ್ಬೋದು, ಅಥವಾ ಲಕ್ಷ್ಮೀ ದೇವಿ ಫೋಟೋ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋಂಥ ಲಲಿತಾ ದೇವಿ ಫೋಟೋ ಇರ್ಬೋದು, ಸರಸ್ವತಿ ಫೋಟೋ ಇರ್ಬೋದು, ಯಾವುದೇ ಒಂದು ದೇವಿಯ ಫೋಟೋದ ಮುಂದೆ ನೀವು 2 ತುಪ್ಪದ ದೀಪನ ಅಂಟಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ರಾತ್ರಿ ಹೊತ್ತು ನೀವು 2 ಟೈಮು ವಾರಾಹಿ ದೇವಿಯ ನಾಮಾವಳಿಗಳನ್ನ, ಅಂದರೆ ಈ 12 ನಾಮಾವಳಿಗಳನ್ನ ನೀವು 11 ದಿನ ಸತತವಾಗಿ ಹೇಳ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿ ಶತ್ರುಗಳ ಕಾಟ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ಅಥವಾ ನಿಮ್ಮ ಆಸೆಗಳು ಪೂರೈಸೋದಕ್ಕೆ ಎಂಥದ್ದೇ ಆಸೆಗಳಿದ್ರೂ ನೀವು ತಾಯಿ ಎದುರಿಗೆ ಸಂಕಲ್ಪ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ನಾವು ನವರಾತ್ರಿ ಆಚರಣೆ ಮಾಡೋಕ್ಕಾಗಲಿಲ್ಲ ಅಂದರು ದೇವಿ, ನಾನು ಈ ನಾಮಾವಳಿಗಳನ್ನ 11 ದಿನಗಳ ಕಾಲ ಸತತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ನಾನು ಪಠಿಸ್ತೀನಿ ಅಂತ ಹೇಳಿ ನೀವು ಸತತವಾಗಿ 11 ದಿನಗಳ ಕಾಲ ನೀವು ಈ ಮಂತ್ರನ ನೀವು ಪಠಿಸೋದ್ರಿಂದ ಅಥವಾ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ, ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ, ಮತ್ತು ಶತ್ರುಗಳು ದೂರ ಆಗ್ತಾರೆ, ಮತ್ತು ನೀವು ಅಂದ್ಕೊಂಡಿರೋಂಥ ಸಾಲ ಸಮಸ್ಯೆ ನಿವಾರಣೆ ಆಗುತ್ತೆ. ಆಮೇಲೆ ಮನೆಯಲ್ಲಿ ಅನ್ಯೋನ್ಯತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಥವಾ ನೀವು ಯಾವೊಂದೇ ಆಸೆ ಇರ್ಬೋದು, ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಜೀವನ ಇರ್ಬೋದು, ಪ್ರತಿಯೊಂದು ನಿಮ್ಗೆ ಏನು ಅನ್ಕೊತೀರಾ ಅದು ಖಂಡಿತವಾಗ್ಲೂ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಿಲ್ಲಿ ವ್ರತ ನಿಮ್ಮ ಕೈ ಮಾಡೋಕ್ಕಾಗಲಿಲ್ಲ ಅಂದರೂ ಪ್ರತಿದಿನ 2 ಟೈಮು ಈ ನಾಮಾವಳಿಗಳನ್ನ ನೀವು ಹೇಳ್ಕೊಳ್ತಾ ಬನ್ನಿ. ನೋಡಿ, ಆ ನಾಮಾವಳಿಗಳು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದನೇದು ಬಂದು ನೋಡಿ, ಶ್ರೀ ವಾರಾಹಿ ನಾಮಾವಳಿಗಳು. ಒಂದನೇದು ಬಂದು ಓಂ ಪಂಚಮ್ಯಾಯೇ ನಮಃ, ಓಂ ದಂಡನಾಥ್ಯಾಯ ನಮಃ, ಓಂ ಸಂಕೇತ್ಯಾಯ ನಮಃ, ಓಂ ಸಮಯೇಶ್ವರ್ಯಾಯ ನಮಃ, ಓಂ ಸಮಯ ಸಂಕೇತ್ಯಾಯ ನಮಃ, ಓಂ ವಾರಾಹೇ ನಮಃ, ಓಂ ಪ್ರೋತಿನ್ಯಾಯ ನಮಃ, ಓಂ ಶಿವ್ಯಾಯ ನಮಃ, ಓಂ ವಾರ್ತಾಳ್ಯಾಯ ನಮಃ, ಓಂ ಮಹಾಸ್ತೇನ್ಯಾಯ ನಮಃ, ಓಂ ಆಜ್ಞಾ ಚಕ್ರೇಶ್ವರ್ಯಾಯ ನಮಃ, ಓಂ ಅರಿಜ್ಞಾಯ ನಮಃ. ನೋಡಿ, 12 ಮಂತ್ರಗಳನ್ನ ನಾನು ಫೋಟೋ ಕೂಡ ತೆಗೆದು ಹಾಕಿದ್ದೀನಿ. ಖಂಡಿತವಾಗ್ಲೂ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಅಮ್ಮನವ್ರದ್ದು ಫೋಟೋ ಕೂಡ ಇದೆ. ಈ ಮಂತ್ರನ ನೀವು 12 ಸಾರಿ, ಅಂದರೆ 12 ನಾಮಾವಳಿಗಳನ್ನ ನೀವು ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ, ಅಂದರೆ ಸಂಜೆ ಆಗೋರು ಗೋಧೂಳಿ ಸಮಯದಲ್ಲಿ ಪಡಿಸೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಕಸ್ಮಾತ್ ನೀವು ಗೋಧೂಳಿ ಲಗ್ನದಲ್ಲಿ ಹೇಳ್ಕೊಳ್ಳೋಕ್ಕಾಗಲಿಲ್ಲವರು ರಾತ್ರಿ ಹೊತ್ತು ಕೂಡ ನೀವು ಹೇಳ್ಕೊಬೋದು. ಆದರೆ ಸ್ನೇಹಿತರೆ, ನಂಬಿಕೆಯಿಂದ ನಾವು ಮಂತ್ರಗಳನ್ನ ಪಠಿಸಿ ನೋಡಿ, ಖಂಡಿತವಾಗ್ಲೂ ವಾರಾಹಿ ಅಮ್ಮ ನಿಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಮ್ಮನವರಲ್ಲಿ ಆಕರ್ಷಣೆಯ ಅಂತ ಶಕ್ತಿ ಇದೆ. ಯಾವಾಗಲೂ ಅಷ್ಟೇ, ನಮ್ಮ ಜೀವನದಲ್ಲಿ ನಾವು ಏನಾದರೂ ಸೋತೋಗಿದ್ದೀವಿ, ನಮಗೆ ಯಾರೂ ಸಹಾಯ ಮಾಡೋಕ್ಕಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ವಾರಾಹಿ ದೇವಿಯ ನೀವು ಆಚರಣೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ವಾರಾಹಿ ದೇವಿಗೆ ತುಂಬಾ ಅನುಕೂಲ ಆಗುತ್ತೆ. ಸಾಧ್ಯವಾದರೆ ನಿಮ್ಮ ಮನೇಲಿ ನೀವು ವಾರಾಹಿ ದೇವಿದು ಆಚರಣೆ ಮಾಡ್ತೀನಿ ಅನ್ನೋರು ಈ ರೀತಿ ಕೂಡ ಮಾಡ್ಬೋದು. ಏನಪ್ಪ ಅದು ಮಾಡ್ಬೋದು ಅಂದರೆ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಹೆಸರು ಕಾಳು ಇರುತ್ತಲ್ಲ, ಹೆಸರು ಕಾಳಿಂದ ನೀವು ಅಮ್ಮನವರಿಗೆ ದೀಪನ ಕೂಡ ಹಚ್ಬೋದು. ನಿಮ್ಮ ಮನೆಯಲ್ಲಿರೋ ಅಂಥ ತುಪ್ಪನ ನೀವು ತಗೊಂಡು ಸಾಧ್ಯವಾದಷ್ಟು ಒಂದು ಮಣ್ಣಿನ ಪ್ಲೇಟ್ ತಗೊಂಡು ಅದ್ರ ಮೇಲೆ ಹೆಸರು ಕಾಳು ಹಾಕಿ ಅದ್ರ ಮೇಲೆ 2 ಮಣ್ಣಿನ ದೀಪ ಇಟ್ಟು
ಅದನ್ನು ನೀವು ಈ ನಾಮಾವಳಿಗಳನ್ನ ಹೇಳ್ತಾ 12 ನಾಮಾವಳಿಗಳನ್ನ ಹೇಳ್ತಾ ದೇವಿಗೆ ನೀವು ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನೀವು ವ್ರತ ಮಾಡೋಕ್ಕಾಗಲಿಲ್ದವರು ಈ ನಾಮಾವಳಿಗಳನ್ನಾದ್ರೂ ಹೇಳ್ಕೊಳ್ಳಿ ಅಂತ ತಿಳಿಸ್ತೀನಿ. ನೋಡಿ, ಈ ನಾಮಾವಳಿಗಳನ್ನ ಇನ್ನೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ವಾರಾಹಿ ನಾಮಾವಳಿಗಳು: ಓಂ ಪಂಚಮ್ಯಾಯೇ ನಮಃ, ಓಂ ದಂಡನಾಥ್ಯಾಯೇ ನಮಃ, ಓಂ ಸಂಕೇತ್ಯಾಯೇ ನಮಃ, ಓಂ ಸಮಯೇಶ್ವರ್ಯಾಯ ನಮಃ, ಓಂ ಸಮಯ ಸಂಕೇತ್ಯಾಯ ನಮಃ, ಓಂ ವಾರಾಹೇ ನಮಃ, ಓಂ ಪ್ರೋತಿನ್ಯೇ ನಮಃ, ಓಂ ಶಿವ್ಯಾಯೇ ನಮಃ, ಓಂ ವಾರ್ತಾಳ್ಯಾಯ ನಮಃ, ಓಂ ಮಹಾಸೇನ್ಯಾಯೇ ನಮಃ, ಓಂ ಆಜ್ಞಾಚಕ್ರೇಶ್ವರ್ಯಾಯೇ ನಮಃ, ಓಂ ಅರಿಜ್ಞಾಯೇ ನಮಃ. ಇಷ್ಟನ್ನು ನೀವು ಹೇಳ್ಕೊಳ್ಳಿ. ಸರಿನಾ ಸ್ನೇಹಿತರೆ? ಸಾಧ್ಯವಾದಷ್ಟು ವಾರಾಹಿ ದೇವಿಗೆ ನವರಾತ್ರಿ ಟೈಮ್ಗಳಲ್ಲಿ ಗೋಟು ಅರಿಶಿಣದಿಂದ ಮಾಡಿದಂತಹ ಮಾಲೆನ ನೀವು ಖಂಡಿತವಾಗ್ಲೂ ನಿಮ್ಮ ಸುತ್ತಮುತ್ತ ಇರೋಂಥ ವಾರಾಹಿ ದೇವಿಗೆ ನೀವು ಅರ್ಪಣೆ ಮಾಡ್ಬೋದು. ಮಾಲೆ ಅಂತ 108 ಇರ್ಬೋದು, 21 ಇರ್ಬೋದು, 31 ಇರ್ಬೋದು, 51 ಇರ್ಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೋಟು ಅರಿಶಿಣದ ದಾರನ ನೀವು ವಾರಾಹಿ ದೇವಸ್ಥಾನಕ್ಕೆ ಕೊಡ್ಬೋದು. ಅದರಲ್ಲೂ ಮುಖ್ಯವಾಗಿ ವಾರಾಹಿ ದೇವಿಗೆ ನೀವು ಬೆಲ್ಲದ ದೀಪದ ಆರಾಧನೆ ಕೂಡ ನೀವು ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ನೀವು ದೇವಸ್ಥಾನಗಳಿಗೆ ನೀವು ಹೋದಾಗ ಖಂಡಿತವಾಗ್ಲೂ ವಾರಾಹಿ ದೇವಿಗೆ ತೆಂಗಿನಕಾಯಿ ದೀಪನೂ ಸಹ ನೀವು ಹಚ್ಬೋದು. ಅಕಸ್ಮಾತ್ ನಿಮಗೆ ಸಾಧ್ಯವಾದರೆ ನೀವು ಮನೆಗಳಲ್ಲಿ ಕೂಡ ಮಾಡ್ತೀನಿ ಅಂದರೆ 2 ತೆಂಗಿನಕಾಯಿ ದೀಪನ ನೀವು ಹಚ್ಬೋದು. ಅಂದರೆ ಒಂದೇ ತೆಂಗಿನಕಾಯಿನ ನೀವು ಒಡೆದು ಅದನ್ನು ನೀವು ಹೋಳುಗಳಾಗಿ ಮಾಡಿ ಅದಕ್ಕೆ ನೀವು ತುಪ್ಪ ಹಾಕಿ ಬತ್ತಿ ಹಾಕಿ ನೀವು ಈ ಥರದ ದೀಪನೂ ನೀವು ಹಚ್ಚಿದಾಗ ಖಂಡಿತವಾಗ್ಲೂ ವಾರಾಹಿ ಅಮ್ಮನವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿ. ನಿಮಗೆ ಸರಳವಾಗಿ ಮಾಡ್ಕೊಬೇಕು ಅಂದರೆ ಹೆಸರು ಕಾಳಿನ ದೀಪನಾದರೂ ಹಚ್ಚಿ, ಇಲ್ಲಾಂದರೆ ತೆಂಗಿನಕಾಯಿ ದೀಪನಾದ್ರೂ ಹಚ್ಚಿ. ಒಟ್ಟಿನಲ್ಲಿ ನೀವು ಈ ನಾಮಾವಳಿಗಳನ್ನ ಸತತವಾಗಿ ನೀವು 11 ದಿನಗಳ ಕಾಲ ಪ್ರತಿದಿನ ನೀವು ಹೇಳ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ವಾರಾಹಿ ಅಮ್ಮನವರು ಭೂಮಿ ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ರೋಗ ರುಜಿನಗಳನ್ನ ದೂರ ಮಾಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗೋದಕ್ಕೆ ಅನುಕೂಲ ಮಾಡ್ತಾರೆ. ಅಕಸ್ಮಾತು ನಿಮ್ಮ ಅಕ್ಕಪಕ್ಕದವರು ನಿಮಗೆ ಗೊತ್ತಿಲ್ಲದಂಗೆ ಮಾಟ ಮಂತ್ರ ಮಾಡಿಸಿದ್ರೆ ಅದು ನಿವಾರಣೆ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿದ್ರೆ, ಮನಸ್ತಾಪ ಇದ್ದರೆ, ಅಕ್ಕಪಕ್ಕದವರ ಜೊತೆ ಜಗಳ ಆಡ್ತಾ ಇದ್ದರೆ, ಅಥವಾ ನಿಮಗೆ ಆಫೀಸಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ರೆ ಅದನ್ನೆಲ್ಲ ಅಮ್ಮನವರು ಶಮನ ಮಾಡ್ತಾರೆ. ಯಾಕಂದರೆ ನೀವೇ ಮಾಡಿದಾಗ ಸ್ವತಃ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಶಕ್ತಿ ಇದೆ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೋ ಇಲ್ವ ನನಗೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ, ನಾರ್ತ್ ಈಸ್ಟ್ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ಆಂಧ್ರ ಪ್ರದೇಶ, ತಮಿಳ್ನಾಡು ಸೈಡಲ್ಲಿ ಇದು ತುಂಬ ಹೆಚ್ಚು ಪ್ರಚಲಿತವಾಗಿದೆ. ವಾರಾಹಿ ಅಮ್ಮನ ಬಗ್ಗೆ ಸರಿಯಾಗಿ ಕೆಲವೊಬ್ರಿಗೆ ಗೊತ್ತಿಲ್ಲ. ಆದರೆ ವಾರಾಹಿ ಅಮ್ಮ ಲಲಿತಾ ದೇವಿಯ ಅಂದರೆ ಲಲಿತಾ ದೇವಿ ಇರ್ತಾರಲ್ಲ, ಆ ಲಲಿತಾ ದೇವಿದು ಪೂಜೆ ಮಾಡೋ ಅಂಥ ಸಮಯದಲ್ಲಿ ಅವರು ಯಾವಾಗ್ಲೂ ವಾರಾಹಿಯಮ್ಮ ಅವರ ಜೊತೆಯಲ್ಲೇ ಇರ್ತಾರೆ. ಅವರು ಓಡಿಸೋ ಅಂಥ ವಾಹನಕ್ಕೆ ಇವರು ಸಾರಥಿಯಾಗಿರ್ತಾರೆ ವಾರಾಹಿ ಅಮ್ಮನವರು. ಖಂಡಿತವಾಗ್ಲೂ ನೀವು ವಾರಾಹಿ ಅಮ್ಮನ ನೀವು ಈ ವರ್ಷದಿಂದ ಅಟ್ಲೀಸ್ಟ್ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಈ ನಾಮಾವಳಿಗಳನ್ನ ಹೇಳ್ಕೊಳ್ಳೋಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿ. ವಾರಾಹಿ ಅಮ್ಮನವರು ಖಂಡಿತವಾಗ್ಲೂ ನಮ್ಮ ಆಸೆಗಳನ್ನ ಪೂರೈಸ್ತಾರೆ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮಂದು ಇನ್ನೂ ಮಂತ್ರಗಳಿದೆ, ಕೆಲವೊಂದು ಮಂತ್ರಗಳಿದೆ. ಆ ಮಂತ್ರನ ಯಾರು ಸಂಕಲ್ಪ ಪೂಜೆ ಮಾಡಿರ್ತೀರೋ ಅಂತಂದರೆ ದೀಕ್ಷೆ ತಗೊಂಡು ವಾರಾಹಿ ನವರಾತ್ರಿ ದಿನ 11 ದಿನಗಳ ಕಾಲ ಪೂಜೆ ಮಾಡೋ ಅಂಥವ್ರು ಹೇಳ್ಕೊಳ್ಬೇಕಾದಂಥ ಮಂತ್ರನ ನಾನು ಮುಂದಿನ ವಿಡಿಯೋದಲ್ಲಿ ಬರೆದಾಕ್ತೀನಿ ಸ್ನೇಹಿತರೆ. ಸರಿನಾ ಸ್ನೇಹಿತರೆ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.